ಬೇವಿನ ಬೀಜಗಳಿಂದ ಕೀಟನಾಶಕ. ಈ ವಿಡಿಯೋ ಮುದ್ರಣವು ಬೇವಿನ ಬೀಜಗಳಿಂದ ಕೀಟನಾಶಕವನ್ನು ತಯಾರಿಸುವುದನ್ನು ವಿವರಿಸುತ್ತದೆ. ಮೊದಲು ಹಸಿರು ಮತ್ತು ಹಳದಿ ಹಣ್ಣುಗಳಿರುವ ಬೇವಿನ ಮರವನ್ನು ಹುಡುಕಬೇಕು. ಚೆನ್ನಾಗಿ ಹಣ್ಣಾಗಿರುವ ಹಳದಿ ಬೇವಿನ ಹಣ್ಣುಗಳನ್ನು ಆರಿಸಿಕೊಳ್ಳಬೇಕು. ಆ ಹಳದಿ ಹಣ್ಣುಗಳನ್ನು ಕಂದು ಬಣ್ಣ ಬರುವವರೆಗೂ 3-4 ದಿನ ಬಿಸಿಲಿನಲ್ಲಿ ಒಣಗಿಸಬೇಕು. ಹಾರೆ ಮತ್ತು ಒನಕೆಯನ್ನು ಉಪಯೋಗಿಸಿ ಒಣಗಿದ ಹಣ್ಣುಗಳನ್ನು ಕುಟ್ಟಿ ಬೀಜ ಮತ್ತು ಸಿಪ್ಪೆಯನ್ನು ಬೇರ್ಪಡಿಸಬೇಕು. ಬೀಜ ಮತ್ತು ಸಿಪ್ಪೆಗಳನ್ನು ಬೇರೆ ಬೇರೆಯಾಗಿ ಮಾಡಬೇಕು. ಬಣ್ಣದ ಆಧಾರದ ಮೇಲೆ ಕಪ್ಪು ಬಣ್ಣದ ಬೀಜಗಳನ್ನು ಮಾತ್ರ ಆರಿಸಿ ಮಾಸಲು ಬಣ್ಣವಿರುವ ಬೀಜಗಳನ್ನು ತೆಗೆದುಹಾಕಬೇಕು. ಹೀಗೆ ಆರಿಸಿದ ಬೀಜಗಳನ್ನು ಒರಳಿನಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಬೇಕು. ಪುಡಿ ಮಾಡಿದ ಬೀಜವನ್ನು ನೀರು ಇರುವ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕಲಕಬೇಕು. 350 ಗ್ರಾಂ ಪುಡಿಯನ್ನು 10 ಲೀಟರ್ ನೀರಿನಲ್ಲಿ, ಅಂದರೆ ಸುಮಾರು 6 ಹಿಡಿ ಪುಡಿಯನ್ನು 10 ಲೀಟರ್ ಶುದ್ಧವಾದ ನೀರಿನಲ್ಲಿ ಹಾಕಬೇಕು. ಈ ಮಿಶ್ರಣವನ್ನು 24 ಗಂಟೆ ಕಾಲ ಇಟ್ಟು ನಂತರ ಉಪಯೋಗಿಸಬೇಕು. ಮಿಶ್ರಣವನ್ನು ಸಣ್ಣ ಸಣ್ಣ ಗಂಟುಗಳಿಲ್ಲದಂತೆ ಶೋಧಿಸಬೇಕು. ಈ ಮಿಶ್ರಣವನ್ನು ಬೆಳೆದ ಪೈರುಗಳಿಗೆ 50 ಸೆಂಟಿಮೀಟರ್ ದೂರದಿಂದ ಸಿಂಪಡಿಸಬೇಕು. 15 ಲೀಟರ್ ಸಿದ್ಧಪಡಿಸಿದ ಈ ಮಿಶ್ರಣವನ್ನು 400 ಚದುರ ಮೀಟರ್ ಬೆಳೆದ ಪೈರುಗಳಿಗೆ ಪೂರೈಕೆಯಾಗುತ್ತದೆ.